ಕುಕ್ಕಿಂಗ್ ಗೋಲ್ನ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಸುಷ್ಮಿತಾ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಮಾಡುತ್ತಿರುವ ರೆಸಿಪಿಯ ಹೆಸರುಕಾಳು ಸಾಂಬಾರು. ಇದನ್ನು ಯಾವ ರೀತಿ ಮಾಡಬೇಕಂತ ನೋಡಿಕೊಂಡು ಬರೋಣ ಬರ್ರಿ. ಈಗ ನೋಡ್ರಿ, ಹೆಸರುಕಾಳನ್ನು ಬೇಯಿಸಿಕೊಂಡು ಇಟ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿ, ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಅನ್ನು ಹಾಕಿಕೊಂಡು ನಂತರ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳೋಣ. ಬೆಳ್ಳುಳ್ಳಿ ಕೆಂಪಾದ ನಂತರ ಕರಿಬೇವನ್ನು ಹಾಕಿಕೊಳ್ಳೋಣ. ನಂತರ ಮಸಾಲೆ ಖಾರವನ್ನು ಹಾಕಿಕೊಳ್ಳೋಣ. ನಂತರ ಬೇಯಿಸಿದ ಹೆಸರುಕಾಳನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿಕೊಂಡು ಅದಕ್ಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲವನ್ನು ಬೆರೆಸಿಕೊಂಡು ಮಿಕ್ಸ್ ಮಾಡೋಣ. ನಂತರ ಅದರ ಮೇಲೆ ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ. 5 ನಿಮಿಷ ಕಾಲ ಬೇಯಿಸಿಕೊಂಡು ಅದಾದ ನಂತರ ಮುಚ್ಚಿರುವ ಮುಚ್ಚಳವನ್ನು ತೆಗೆಯೋಣ. ಇವಾಗ ನೋಡಿ ಸಾಂಬಾರು ಹೇಗೆ ಬೇಯ್ತಾ ಇದೆ ಎಂದು ನೋಡಿ. ಇವಾಗ ಸ್ಟವನ್ನು ಆಫ್ ಮಾಡಿಕೊಳ್ಳೋಣ.